ರಾಜ್ಯದ ಖ್ಯಾತ ಕ್ಯಾನ್ಸರ್ ಆಸ್ಪತ್ರೆ ವಿರುದ್ಧ ತನಿಖೆಗೆ ಪತ್ರ ಬರೆಯಲಾಗಿದೆ. ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ತನಿಖೆ ಆಗಬೇಕು ಅಂತ ಹೇಳಿ ಪತ್ರ ಬರೆಯಲಾಗಿದೆ. HCG ಕ್ಯಾನ್ಸರ್ ಆಸ್ಪತ್ರೆಯ ವಿರುದ್ಧ ಈ ರೀತಿ ತನಿಖೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರೋದು. HCG ಆಸ್ಪತ್ರೆಯಲ್ಲಿ ಆಘಾತಕಾರಿ ಕ್ಲಿನಿಕಲ್ ಟ್ರಯಲ್ ನಡೀತಾ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಕ್ಲಿನಿಕಲ್ ಟ್ರಯಲ್ ಹಗರಣದ ಬಗ್ಗೆ ತನಿಖೆ ನಡೆಸುವಂತೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದಿದೆ. ನೀತಿ ಬಾಹಿರವಾಗಿ ಇಲ್ಲಿ ಕ್ಲಿನಿಕಲ್ ಟ್ರಯಲ್ಗಳನ್ನು ನಡೆಸಲಾಗ್ತಾ ಇದೆ ಅನ್ನೋದರ ಬಗ್ಗೆ ಬಹಳ ಗಂಭೀರವಾದಂತಹ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಯ ಎಥಿಕಲ್ ಕಮಿಟಿಯ ಮುಖ್ಯಸ್ಥ ನ್ಯಾಯಮೂರ್ತಿ ಕೃಷ್ಣ ಭಟ್ ಆರೋಪ ಮಾಡಿದ್ದಾರೆ. ಆರೋಪ ಮಾಡಿದ ಬಳಿಕ ತಮ್ಮ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ನೀಡಿದ್ದಾರೆ. ಈಗ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾದಿಂದ ತನಿಖೆಗೆ ಪತ್ರ ಬರೆಯಲಾಗಿದೆ. ಕೇಂದ್ರೀಯ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಗೆ ಸರ್ಕಾರ ಪತ್ರ ಬರೆದಿದೆ. ತೀವ್ರ ಸ್ವರೂಪವಾದ ಗಂಭೀರ ಸ್ವರೂಪವಾದಂತಹ ಆರೋಪ ಇದು. ಕ್ಲಿನಿಕಲ್ ಟ್ರಯಲ್ ಅನ್ನ ನೀತಿ ಬಾಹಿರವಾಗಿ ನಡೆಸಲಾಗ್ತಾ ಇದೆ ಅಂತ. ಏನು ಕ್ಲಿನಿಕಲ್ ಟ್ರಯಲ್ಗಳು ಅಂದ್ರೆ ಮೆಡಿಸಿನ್ಗಳನ್ನ ಅಥವಾ ಹೊಸ ವೈದ್ಯಕೀಯ ಸಲಕರಣೆಗಳನ್ನ ಡ್ರಗ್ಗಳನ್ನ ಪ್ರಾಯೋಗಿಕವಾಗಿ ಬಳಸುವಾಗ ವಾಲಂಟಿಯರ್ಗಳ ಅನುಮತಿ ಪಡ್ಕೊಂಡು ಅವರ ಮೇಲೆ ಅದನ್ನು ಪ್ರಯೋಗ ಮಾಡಲಾಗುತ್ತೆ. ಈ ರೀತಿ ಪ್ರಯೋಗ ಮಾಡೋದಕ್ಕೆ ಅದರದ್ದೇ ಆದಂಥ ನೀತಿ ನಿಯಮಗಳಿರುತ್ತೆ. ಆದರೆ HCGಯಲ್ಲಿ ಆಗ್ತಾ ಇರೋದು ಬೇರೆ. ಈ ಎಲ್ಲ ನೀತಿಗಳನ್ನು ಗಾಳಿಗೆ ತೂರಿ ನೀತಿ ಬಾಹಿರವಾಗಿ ಕ್ಲಿನಿಕಲ್ ಟ್ರಯಲ್ಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಆರೋಪ. ಅಂದರೆ ರೋಗಿಗಳಿಗೆ ಗೊತ್ತಿರೋದಿಲ್ಲ ತಾವು ಈ ರೀತಿ ಕ್ಲಿನಿಕಲ್ ಟ್ರಯಲ್ಗೆ ಒಳಪಡ್ತಾ ಇದ್ದೀವಿ ಅಂತ, ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳಿ ಬಡ ರೋಗಿಗಳ ಮೇಲೆ, ಬಡ ರೋಗಿಗಳ ಪ್ರಾಣದ ಜೊತೆ HCG ಕ್ಲಿನಿಕಲ್ ಟ್ರಯಲ್ ಹೆಸರಲ್ಲಿ ಈ ರೀತಿ ಆಟ ಆಡ್ತಾ ಇದೆ. ಪ್ರಯೋಗದ ವಸ್ತು ಮಾಡ್ಕೊಂಡಿದೆಯಾ ಹಾಗಿದ್ರೆ ಬಡವರ ಜೀವನ ಅಂತ ಗೊತ್ತಾಗಲ್ಲ. ಬಡವರಿಗೆ ಪಾಪ ಚಿಕಿತ್ಸೆಗೆ ಅಂತ ಬರ್ತಾರೆ. ಇವರದ್ದು ಯಾವುದೋ ಹೊಸ ಡ್ರಗ್ ಅನ್ನೋ ಯಾವುದೋ ಎಕ್ವಿಪ್ಮೆಂಟ್ ಅನ್ನೋ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋದಕ್ಕೆ ಅದನ್ನ ಬಡ ರೋಗಿಗಳ ಮೇಲೆ ಪ್ರಯೋಗ ಮಾಡಿದ್ದಾರೆ ಅನ್ನೋದು ಆರೋಪ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಬಹಳ ಗಂಭೀರವಾದಂಥ ಆರೋಪ ಇದು. ಬಡ ರೋಗಿಗಳ ಜೀವದ ಜೊತೆ ಚೆಲ್ಲಾಟ ಅಂತ ಹೇಳಬೇಕು. ಯಾಕಂದ್ರೆ ವಾಲಂಟಿಯರ್ಸ್ ಅನ್ನ ಬಳಸ್ಕೊಳ್ತಾರೆ ಕ್ಲಿನಿಕಲ್ ಟ್ರಯಲ್ ಅಂದಾಗ. ಅದು ಅವರ ಅನುಮತಿ ಇರಬೇಕು, ಅವ್ರ ಗಮನಕ್ಕೆ ತಂದಿರಬೇಕು. ಆದರೆ ಇಲ್ಲಿ ಬಡ ರೋಗಿಗಳಿಗೆ ಅರಿವಿಲ್ಲದ ಹಾಗೆ ಅವರನ್ನ ಕ್ಲಿನಿಕಲ್ ಟ್ರಯಲ್ಗೆ ಬಳಸ್ಕೊಳ್ತಿದ್ದಾರೆ ಅನ್ನೋದ ಆರೋಪ. ಖಂಡಿತ ವಿಜಯ್, ರಾಜ್ಯದ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆ ಇದು. ಈ ಆಸ್ಪತ್ರೆ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪ, ಖುದ್ದು ಇದೇ ಆಸ್ಪತ್ರೆ ಎಥಿಕ್ಸ್ ಕಮಿಟಿಯ ಅಧ್ಯಕ್ಷರು ಮಾಡ್ತಾ ಇರುವಂತಹ ಗಂಭೀರ ಆರೋಪ ಇದು. ನಿಮಗೆ ಯಾವುದೇ ಒಂದು ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ತಗೊಳ್ಳಿ, ಆ ಆಸ್ಪತ್ರೆಯಲ್ಲಿ ಎಥಿಕ್ಸ್ ಕಮಿಟಿ ಅಂತ ಇರುತ್ತೆ. ಈ ಎಥಿಕ್ಸ್ ಕಮಿಟಿಯಿಂದ ಇಲ್ಲಿ ನಡೆಯುವಂತಹ ಒಂದಷ್ಟು ಕ್ಲಿನಿಕಲ್ ಟ್ರಯಲ್ಗಳಿಗಾಗ್ಲಿ ಅವೆಲ್ಲವಕ್ಕೂ ಕೂಡ ಒಂದಷ್ಟು ಪರ್ಮಿಷನ್ ಅನ್ನ ತಗೊಳ್ಬೇಕಾಗತ್ತೆ. ಈ ಎಥಿಕ್ಸ್ ಕಮಿಟಿಯ ಅಧ್ಯಕ್ಷರು ಯಾವಾಗಲೂ ಕೂಡ ಆಸ್ಪತ್ರೆಯವರಾಗಿರೋದಿಲ್ಲ, ಹೊರಗಿನವರಾಗಿರ್ತಾರೆ. ಅವರ ಒಂದು ಈ ಕಂಪ್ಲೀಟ್ ಪ್ರೋಸೆಸ್ ಏನಿದೆ, ಕ್ಲಿನಿಕಲ್ ಟ್ರಯಲ್ ನಡೆಯುವಂತಹ ಪ್ರೋಸೆಸ್ ಏನಿದೆ, ಆ ಪ್ರೋಸೆಸ್ಗೆ ಅವ್ರ ಹತ್ರ ಪರ್ಮಿಷನ್ ತಗೊಳ್ಬೇಕು. ಜೊತೆಗೆ ನೀವು ಯಾವುದೇ ಎಕ್ಸಿಸ್ಟಿಂಗ್ ಇರುವಂತಹ ಒಂದು ಕಾಯಿಲೆಗೆ ಹೊಸ ಮೆಡಿಸಿನ್ ಅನ್ನ ಕಂಡುಹಿಡಿತೀನಿ ಅಂದ್ರೂ ಕೂಡ, ಅಥವಾ ಹೊಸ ಕಾಯಿಲೆಗೆ ಯಾವುದಾದ್ರೂ ಮೆಡಿಸಿನ್ ಅನ್ನ ಕಂಡುಹಿಡಿತೀನಿ ಅಂದ್ರೂ ಕೂಡ ಆ ಪ್ರೋಸೆಸ್ಗೆ ಕಂಪ್ಲೀಟ್ ಆಗಿ ಅಥವಾ ಕ್ಲಿನಿಕಲ್ ಟ್ರಯಲ್ಗೆ ಅನುಮತಿಯನ್ನ ಪಡಿಬೇಕು. ಇಲ್ಲಿ ಕ್ಲಿಯರ್ ಆಗಿ ಈ ಒಂದು ನೈತಿಕ ಏನು ಸಮಿತಿ ಇದೆ, ಆ ಸಮಿತಿಯ ಅಧ್ಯಕ್ಷರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಇಲ್ಲಿ ಕ್ಲಿನಿಕಲ್ ಟ್ರಯಲ್ ಆಗ್ತಾ ಇದೆ, ಇದಕ್ಕೆ ಯಾವುದೇ ರೀತಿಯಾದ ಅನುಮತಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಯ ಗಮನಕ್ಕೆ ಹಲವಾರು ಬಾರಿ ನಾನು ತಂದ್ರು ಕೂಡ ಯಾವುದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಂದಿಸ್ತಾ ಇಲ್ಲ, ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ. ನಾನು ಆಸ್ಪತ್ರೆಯ ಮುಂಭಾಗದಲ್ಲೇ ಇದ್ದೀನಿ, ನಿಮಗೆ ಇಲ್ಲಿನ ಚಿತ್ರಣವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಈ HCG ಟವರ್ ಏನಿದೆ, ಇಲ್ಲಿ ಸಾಕಷ್ಟು ಜನ, ಸಾಕಷ್ಟು ನಿತ್ಯ ಕೂಡ ಸಾಕಷ್ಟು ಜನ ಈ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ ಅಂತ ಬರ್ತಾರೆ. ಆದ್ರೆ ಅವರ ಒಂದು ಸಮಸ್ಯೆ ಏನು, ಅಥವಾ ಅವರಿಗೆ ಬಂದಂತವರೆಲ್ಲರೂ ಕೂಡ ಬಡವರಾಗಿರ್ತಾರೆ. ಬಡವರಿಗೆ ಈ ರೀತಿಯಾಗಿ ಅವರಿಗೆ ಗೊತ್ತಿಲ್ಲದೆ ಅವ್ರ ಮೇಲೆ ಕ್ಲಿನಿಕಲ್ ಟ್ರಯಲ್ ಮಾಡಿರುವಂತಹ ಆರೋಪ ಇದೆ. ಜೊತೆಗೆ ಇಲ್ಲಿ ಸುಮಾರು 150ಕ್ಕೂ ಅಧಿಕ ಜನರು ಇಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಸೊ ಬಡವರ ಮೇಲೆ ಈ ರೀತಿಯಾಗಿ ದೌರ್ಜನ್ಯವನ್ನು ಎಸಗ್ತಾ ಇರುವಂತಹ ಒಂದು ಗಂಭೀರ ಆರೋಪ ಕೂಡ ಈ ಒಂದು ಆಸ್ಪತ್ರೆಯ ಮೇಲೆ ಇದೆ. ಸೊ ಇದು ಏನ್ ನಡೆಸ್ತಾ ಇದೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಆರೋಗ್ಯ ಇಲಾಖೆಗೆ ಈ ಸಂಬಂಧಪಟ್ಟ ಹಾಗೆ ನಿವೃತ್ತ ನ್ಯಾಯಮೂರ್ತಿಗಳು ಏನೋ ಒಂದು ಲೆಟರ್ ಅನ್ನು ಕೂಡ ಬರೆದಿದ್ರು. ಅದಾದ ಬೆನ್ನಲ್ಲೇ ಈಗ ಆರೋಗ್ಯ ಇಲಾಖೆಯಿಂದನೂ ಕೂಡ DCGIಗೆ ಲೆಟರ್ ಅನ್ನ ಬರೆದಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಗತಿ. ಸದ್ಯ ಇದು ಕೇಳಿ ಬರ್ತಾ ಇರುವಂತಹ ಆರೋಪ, ಚಿಕಿತ್ಸೆಗೆ ಅಂತ ಬಡ ರೋಗಿಗಳು ಹೋದ್ರೆ ಅವರ ಜೀವದ ಜೊತೆ ಚೆಲ್ಲಾಟ ಆಡೋದು. ಬಡವರ ಜೀವ ಅಂದರೆ ಪ್ರಯೋಗಕ್ಕೆ ಸುಲಭವಾಗಿ ಸಿಕ್ಕಿಬಿಡುತ್ತಾ ಹಾಗಿದ್ರೆ
ಅವ್ರಿಗೇನು ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ. ಏನು ಗೊತ್ತಾಗುತ್ತೆ, ಏನೋ ಚಿಕಿತ್ಸೆ ಕೊಡ್ತಿದ್ದಾರೆ ಅಂದ್ಕೊಳ್ತಾರೆ. ಆದರೆ ಇಲ್ಲಿ ನಡೀತಾ ಇರೋದೇನು, HCGಯಲ್ಲಿ ಪ್ರಯೋಗ, ಕ್ಲಿನಿಕಲ್ ಟ್ರಯಲ್ ಮಾಡ್ತಿದ್ದಾರೆ. ಸರಿ, ಅದು ಗಮನಕ್ಕೆ ತರಬೇಕು. ಕ್ಲಿನಿಕಲ್ ಟ್ರಯಲ್ಗಳನ್ನು ನಡೆಸಲೇಬಾರ್ದು ಅಂತಿಲ್ಲ, ನಡೆಸೋದಕ್ಕೆ ಅವಕಾಶ ಇದೆ. ಆದರೆ ಅದಕ್ಕೆ ಆದಂತಹ ನೀತಿಗಳಿರುತ್ತೆ, ನಿಯಮಗಳಿರುತ್ತೆ. ಆದರೆ ಇಲ್ಲಿ ನಡೀತಾ ಇರೋದು ನೀತಿ ಬಾಹಿರವಾಗಿರುವಂಥ ಟ್ರಯಲ್ಗಳು. ಓಕೆ, ಇದೇ ಸ್ಟೋರಿಯನ್ನ ನಮ್ಮ ಮತ್ತೊಬ್ಬ ಪ್ರತಿನಿಧಿ ಸತ್ತಾರ್ ಕೂಡ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಈಗ ನನ್ನೊಟ್ಟಿಗೆ ಲೈವ್ನಲ್ಲಿದ್ದಾರೆ ಸತ್ತಾರ್. ಸೊ ನಾವು ಈ HCG ಆಸ್ಪತ್ರೆಯಲ್ಲಿ ನಡೀತಾ ಇರುವಂತಹ ನೀತಿ ಬಾಹಿರ ಕ್ಲಿನಿಕಲ್ ಟ್ರಯಲ್ಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇರೋದು? ವಿಜಯ್, ಈ ಒಂದು ಆಸ್ಪತ್ರೆಯಲ್ಲೇ ಒಂದಿಷ್ಟು ಡ್ರಗ್ಗಳನ್ನು ಕೂಡ ಅಂದರೆ ಇಲ್ಲಿಯ ವೈದ್ಯರು ತಯಾರು ಮಾಡಿದ್ರು. ಆ ಒಂದು ಡ್ರಗ್ಗಳನ್ನು ರೋಗಿಗಳ ಮೇಲೆ ಅಂದರೆ ಪ್ರಯೋಗ ಮಾಡುವ ಮುಂಚೆ ಅದು ಲ್ಯಾಬ್ ಟೆಸ್ಟ್ ಆಗಬೇಕಾಗುತ್ತೆ. ಎಲ್ಲ ರೀತಿಯ ರಿಪೋರ್ಟ್ ಆಗಿ ಅಂತಿಮವಾಗಿ ಅದಕ್ಕೊಂದು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಮಾತ್ರ ಅದನ್ನು ರೋಗಿಗಳ ಮೇಲೆ ಪ್ರಯೋಗ ಮಾಡಬೇಕಾಗಿದೆ. ಇದು ನಿಯಮ. ಬಟ್ ಇವರು ಏನು ಮಾಡಿದ್ದಾರೆ, ಇವರ ಮೇಲೆ ಇರುವಂತಹ ಆರೋಪ, ಇವರು ತಯಾರು ಮಾಡಿರುವಂತಹ ಡ್ರಗ್ಗಳನ್ನು ನೇರವಾಗಿ ಲ್ಯಾಬ್ ಟೆಸ್ಟಿಂಗ್ ಒಳಪಡಿಸಿದೆ ಇಲ್ಲಿಗೆ ಬರುವಂತಹ ಬಡ ರೋಗಿಗಳ ಮೇಲೆ ಪ್ರಯೋಗ ಮಾಡಿದ್ದಾರೆ ಅನ್ನೋ ಆರೋಪ ಇರುವಂಥದ್ದು. ಹಾಗಾದರೆ ಬಡ ರೋಗಿಗಳ ಮೇಲೆ ಪ್ರಯೋಗ ಮಾಡೋ ಮುಂಚೆ ಅವ್ರ ಜೊತೆ ಏನಾದರೂ ಮಾತುಕತೆ ಆಗಿತ್ತಾ? ಇದಕ್ಕೆ ಸಿಗ್ತಿರುವಂತಹ ಮಾಹಿತಿ, ಕೆಲ ಬಡ ರೋಗಿಗಳು ಯಾರು ಕ್ಯಾನ್ಸರ್ ರೋಗಿಗಳು ಬಳಲ್ತಾ ಇದ್ರು ಅವರಿಗೆ ಚಿಕಿತ್ಸೆಗೆ ಹಣವನ್ನು ಹೊಂದಿಸಲು ಸಾಧ್ಯವಾಗಿಲ್ವೋ ಅಂತ ಬಡ ರೋಗಿಗಳ ಜೊತೆ ಮುಂಚೆನೆ ಮಾತುಕತೆ ಮಾಡಿ, ಅಂದರೆ ಮೌಖಿಕವಾಗಿ ಇಲ್ಲಿಗಲ್ ಆಗಿ ಮಾತುಕತೆ ಮಾಡಿ ನಿಮಗೆ ಈ ರೀತಿಯ ಪ್ರಯೋಗ ಮಾಡ್ತಾ ಇದ್ದೀವಿ, ಏನಾದರೂ ಈ ಒಂದು ಪ್ರಯೋಗದಲ್ಲಿ ಸಕ್ಸಸ್ ಆದರೆ ಅಂದರೆ ನಿಮ್ಮ ದೇಹಕ್ಕೆ ಏನಾದರೂ ಹಾನಿ ಆದರೆ ಅದಕ್ಕೆ ಬೇಕಾದಂತಹ ದುಡ್ಡಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಅನ್ನೋ ಗಂಭೀರ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಇದೇ ಕಾರಣಕ್ಕೆ ಇದರ ವಿರುದ್ಧ ತನಿಖೆ ಆಗಬೇಕು. ಅಲ್ಲಿ ಪ್ರಯೋಗ ಆಗಿರುವಂತಹ ಡ್ರಗ್ಗಳ ಪರಿಣಾಮವೇನು, ಆ ಒಂದು ಡ್ರಗ್ ಈ ಹಿಂದೆ ಎಲ್ಲಾದರೂ ಬಳಕೆಯಾಗಿತ್ತಾ, ಈ ಎಲ್ಲ ವಿಚಾರದ ಬಗ್ಗೆ ಒಂದು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನು ಇದೀಗ ಮಾಡ್ತಾ ಇರುವಂಥದ್ದು. ಜೊತೆಗೆ ಯಾವುದೋ ಒಂದು ವ್ಯಕ್ತಿಯ ಮೇಲೆ ಈ ರೀತಿಯ ಹೇಗೆ ಪ್ರಯೋಗ ಮಾಡ್ತಾರೆ? ಯಾಕಂದ್ರೆ ಬಡ ರೋಗಿಗಳ ಮೇಲೆ ಯಾರಿಗೆ ಹಣಕಾಸು ಹಿಂದೇಟು ಅಂದರೆ ಹಣಕಾಸಿನ ಕೊರತೆ ಇದೆಯೋ ಅಂತಹ ರೋಗಿಗಳ ಮೇಲೆ ಪ್ರಯೋಗ ಮಾಡಿ ಈ ಮೂಲಕ ತಮ್ಮ ರಿಸಲ್ಟ್ ಅನ್ನು ಕಂಡುಕೊಂಡ್ರ ನ್ಯಾಯಯುತವಾಗಿ ಅವರು ಲ್ಯಾಬ್ ಟೆಸ್ಟಿಂಗ್ ಒಳಪಡಿಸಿ ಆ ಮೂಲಕ ಅಪ್ರೂವಲ್ ಅಂದರೆ ವೈದ್ಯಕೀಯ ಇದರಿಂದ ಅಪ್ರೂವಲ್ ಆದ್ಮೇಲೆ ಅದನ್ನು ಪ್ರಯೋಗ ಮಾಡಬೇಕಾಗಿತ್ತು. ಅದನ್ನು ಮಾಡದೆ ನೇರವಾಗಿ ಬಡ ರೋಗಿಗಳ ಮೇಲೆ ಪ್ರಯೋಗ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಪ್ರಾಣಹಾನಿ ಕೂಡ ಸಂಭವಿಸಿದೆ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಆ ಒಂದು ಪ್ರಾಣಹಾನಿ ಸಂಭವಿಸಿದೆ, ಎಷ್ಟು ಜನರಿಗೆ ಇದರಿಂದ ಸಮಸ್ಯೆ ಆಗಿದೆ, ಈ ಎಲ್ಲ ವಿಚಾರ ಬಗ್ಗೆ ಒಂದು ತನಿಖೆ ಮಾಡಬೇಕು ಅಂತ ಈಗಾಗಲೇ ಕೃಷ್ಣ ಭಟ್ ಅವರು ಕೂಡ ಆಗ್ರಹವನ್ನು ಮಾಡಿದ್ದಾರೆ. ಈ ಹಿನ್ನೆಲೆ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಕೇಂದ್ರಕ್ಕೆ ಒಂದು ಪತ್ರವನ್ನು ಬರೆಯುವಂತಹ ಒಂದು ಕೆಲಸವನ್ನು ಮಾಡಿದೆ. ವಿಜಯ್, ಥ್ಯಾಂಕ್ ಯು ಸತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.